ಮಾಡಿದ್ರು. ಹೀಗಾಗಿ ವೀಣೆಗೆ ಪಿತಾಮಹ ಯಾರಪ್ಪ ಅಂದರೆ ಕನ್ನಡಿಗ ಗೋವಿಂದ ದೀಕ್ಷಿತ ಅಂತ ಚಪ್ಪಳೆ ಹೊಡಿದ್ರಿ. ಅದಕ್ಕೂ ಸುಮ್ಮನೆ ನಾನು ಹೇಳಿದಕ್ಕೆ ಹೊರಟಿರತಕ್ಕಂಥದ್ದು ಬೇರೆಯದೇ ಆದ ಒಂದು ವಿಷಯ. ಈಗ ದಯಮಾಡಿ ಕೇಳಿಸಿಕೊಳ್ಳಿ, ಇದನ್ನು ದಾಖಲು ಮಾಡಿಕೊಳ್ಳಿ. ಗೋಪಾಲ ನಾಯಕ ಅಂತ ಒಬ್ಬಾತ ಇದ್ದ. ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿ ಇದ್ದಾತ. ಯಾರು? ಗೋಪಾಲ ನಾಯಕ. ಅಮೀರ್ ಖುಸ್ರು ಅಂತ ಕೇಳಿದ್ದೀರಾ? ಅಮೀರ್ ಖುಸ್ರು ಪರ್ಷಿಯನ್ ಗಾಯಕ, ಪರ್ಷಿಯನ್ ಶಾಸ್ತ್ರಜ್ಞ. ಅವ್ರಿಗೂ ಇವ್ರಿಗೂ ವಿಶ್ವಾಸ ಜಾಸ್ತಿ ಇತ್ತು. ಯಾರಿಗೆ? ಗೋಪಾಲ ನಾಯಕರಿಗೂ ಹಾಗೂ ಅಮೀರ್ ಖುಸ್ರುಗೂ. ಮುಂದಿನ ವಾಕ್ಯ ದಾಖಲು ಮಾಡ್ಕೋಬೇಕು. ಈ ಗೋಪಾಲ ನಾಯಕರು ಉತ್ತರಾದಿ ಸಂಗೀತಕ್ಕೆ ಮೂಲ. ಗೋಪಾಲ ನಾಯಕರಿಂದ ಈ ಹೊತ್ತು ಏನು ಉತ್ತರ ಹಿಂದೂಸ್ತಾನಿ ಸಂಗೀತ ಅಂತ ಹೇಳ್ತಾ ಇದ್ದೀರಿ, ಆ ಉತ್ತರ ಹಿಂದೂಸ್ತಾನಿ ಸಂಗೀತವನ್ನು ಶುರು ಮಾಡಿದ್ದು ಯಾರು? ಗೋಪಾಲ. ನಾನು ಎಲ್ಲ ಆಧಾರ ಇಟ್ಕೊಂಡು ಹೇಳ್ತೀನಿ ಸ್ವಾಮಿ, ನಂಗೆ ಗೊತ್ತು ಸಂಗೀತ ಗೊತ್ತಿಲ್ಲ, ನಿಮಗೋಸ್ಕರ ಅಧ್ಯಯನ ಮಾಡ್ಕೊಂಡು ಬರಬೇಕಾಯ್ತು ಇವತ್ತು. ಇದಕ್ಕೆಲ್ಲವೂ ಆಧಾರ ಇದೆ. ಉತ್ತರ ಹಿಂದೂಸ್ತಾನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ನೀವು ಚಪ್ಪಾಳೆ ಹೊಡಿಲೇಬೇಕು. ಈಗಲ್ಲ ಹೇಳಿದ್ರೆ ಈಗಲ್ರಿ, ಹೇಳಿದ್ಮೇಲೆ ನಿಮ್ಗೆ ಯಾವ ಚಪ್ಪಾಳೆ ಹೊಡೆಯಬೇಕು ಅಂತ ಗೊತ್ತಿಲ್ಲ. ಉತ್ತರ ಹಿಂದೂಸ್ತಾನಿ ಸಂಗೀತದ ಮೂಲ ವ್ಯಕ್ತಿ ಯಾರು? ಜ್ವರ ಹೇಳಿ. ಈ ದಕ್ಷಿಣ ಭಾರತದ ಕರ್ನಾಟಕ ಸಂಗೀತದ ಮೂಲ ವ್ಯಕ್ತಿ ಯಾರು ಗೊತ್ತಾ? ಷಡ್ರಾಗ ಚಂದ್ರೋದಯ ಅಂತ ಒಂದು ಕೃತಿಯನ್ನು ಬರೆದ ಆತ. ರಾಗಮಾಲಾ ಅನ್ನತಕ್ಕಂಥ ಕೃತಿಯನ್ನು ಬರೆದ. ರಾಗ ಮಂಜರಿ ಎನ್ನತಕ್ಕಂಥ 3 ಶಾಸ್ತ್ರೀಯ ಗ್ರಂಥಗಳನ್ನು ವಿರಚನೆ ಮಾಡಿದ ಆತ. ಆತನ ಹೆಸರು ಪುಂಡರೀಕ ವಿಠಲ ಅಂತ. ಈಗಲೂ ಅಲ್ಲ, ಸ್ವಲ್ಪ ತಡಿ. ನಾನು ಹೇಳ್ತೀನಿ, ನಾವು ಜೋರ ಚಪ್ಪಾಳೆ ಹೊಡಿ. ಒಂದು ಗೋಪಾಲ ನಾಯಕ ಉತ್ತರ ಹಿಂದೂಸ್ಥಾನಿ ಸಂಗೀತದ ಜನಕ. ಯಾಕೆ ಅಂದರೆ ಅಮೀರ್ ಖುಸ್ರು ಸಂಯೋಗ ಹೊಂದಿ ಅದರ ಪ್ರಭಾವದಿಂದ. ಇತ್ತ ಪುಂಡರೀಕ ವಿಠಲ ಕರ್ನಾಟಕ ಸಂಗೀತದ ಜನಕ. ಈಗ ಚಪ್ಪಾಳೆ ಹೊಡೆಯಬೇಕು. ಯಾಕೆ ಅಂತ ಹೇಳ್ತಿದ್ದಾಗ್ರಿ, ಯಾಕೆ ನೀವು ಚಪ್ಪಾಳೆ ಹೊಡೆಯಬೇಕು, ಯಾಕೆ ಕರ್ನಾಟಕ ಸಂಗೀತ ಅಂತ ಕರೆಯಲ್ಪಡುತ್ತೆ ಅನ್ನೋದು ಕಾರಣ ಕೊಡ್ತಾ ಇದ್ದೇನೆ. ಈ ಇಬ್ಬರು, ಗೋಪಾಲ ನಾಯಕ ಹಾಗೂ ಪುಂಡರೀಕ ವಿಠಲ ಇಬ್ಬರು ಕರ್ನಾಟಕದವರು. ಚಪ್ಪಾಳೆ ಹೊಡೀರಿ ಈಗ. ಪಾಪ ಸನ್ಮಾನ್ಯ ರಾಮಚಂದ್ರ ಅವರು ಪಾಪ ಅವ್ರಿಗೆ ಅರ್ಥ ಇದೆ ಇದ್ರು ತಲೆ ತೂಗ್ತಾ ಇದ್ದಾರೆ. ಅದು ಬಹಳ ಸಂತೋಷ. ಯಾಕಂದರೆ ಹೆಸರುಗಳಿಗೂ ಅರ್ಥ ಇದೆ. ಪದ್ವ ಇಲ್ಲ, ಗಡ್ಡದವನೇನೋ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ಈ ಒಂದು ಪ್ರಧಾನವಾದ ಕಾರಣದಿಂದ ಪುಂಡರೀಕ ವಿಠಲ, ಶ್ರೀ ವಿದ್ಯಾರಣ್ಯರು ಇವರೆಲ್ಲ ಈ ಪರಂಪರೆಯಲ್ಲಿ ಕರ್ನಾಟಕ ಸಂಗೀತ ಅನ್ನತಕ್ಕಂಥದ್ದು ಅರಳಿತು. ಅದು ಕಾರಣ ಇದನ್ನು ಕರ್ನಾಟಕ ಸಂಗೀತ ಅಂತ ಕರೆದರು. ಈ ಕರ್ನಾಟಕ ಸಂಗೀತವನ್ನು ಕರ್ನಾಟಕದಲ್ಲಿ ಅರಳಿಸಿದ್ದು ಆರ್ ಕೆ ಶ್ರೀಕಂಠನ್ ಅವರು ಇತ್ತೀಚಿನ ವಿಷಯ. ಅವರು ಪದ್ಮಭೂಷಣ, ಇವರೂ ಪದ್ಮಭೂಷಣ. ತಿರುಚಿಯಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಪದ್ಮಭೂಷಣರು ಯಾರಪ್ಪ ಅಂದರೆ ಸನ್ಮಾನ್ಯ ರಾಮಚಂದ್ರ ಅವರು. ಏನಮ್ಮ? ತಿರುಚು. ಓ, ಕೇರಳ ಅಂದರೆ ಮಹಾವಿದ್ವತ್ತು, ಹೇಳಬೇಕಾದ್ದೇ ಇಲ್ಲ. ಯು ಆರ್ ದ ಇನ್ಕಾರ್ನೇಷನ್ ಆಫ್ ನಾಲೆಜ್. Your face shows your soul, wisdom, ruled person. Is it? Yeah. ಹೀಗಾಗಿ ತ್ರಿಶೂರಮ್ಮ ಅದೊಂದು ಸರಿಯಾಗಿ ಹೇಳಿದ್ರೆ ನೋಡಿ. ಇಷ್ಟೊತ್ತಿಗೆ ಇಲ್ಲಿ ತನಕ ತಪ್ಪು ಹೇಳ್ತಾ ಇದ್ದೀನಿ. ಅಂದರೆ ಕೇರಳದ ಪದ್ಮಭೂಷಣ ಇವರು, ಕರ್ನಾಟಕದ ಪದ್ಮಭೂಷಣ ಅವರು. ಕೇರಳದ ಕಲಾನಿಧಿ ಇವರು, ಕರ್ನಾಟಕದ ಕಲಾನಿಧಿ ಅವರು. ಶ್ರೀಕಂಠ, ಇವರು ಮೃದುಕಂಠ.
ಅವರು ಮಹಾಕಂಠ, ಇವರು ಶ್ರೀಕಂಠ. ಹೀಗಾಗಿ ಅಂತಹ ಶ್ರೀಕಂಠ ಶಂಕರ ಅನ್ನತಕ್ಕಂಥ ಬಿರುದು ಇವರಿಗೆ ಸಿಗ್ತಾ ಇದೆ. ನನ್ನ ಹತ್ರ ಕೊಡಿಸ್ಬೇಕಾಯ್ತು, ಮೊದಲೇ ಕೊಡ್ಬಿಟ್ಟು ರಮಾಕಾಂತ್ ಬನ್ನಿರಿ ಕೂತ್ಕೊಳ್ರಿ, ನೀವು ಹೋಗ್ಬಿಟ್ರೆ ಹಾಗೆ ನಿಮ್ಮ ಮೃದುವಾದ ಮುಖವನ್ನು ನೋಡಿದ್ರೆ ನನ್ನ ಮಾತೆ ಹೊರಡೋದಿಲ್ಲಪ್ಪ. ಶಿವ ಶಂಕರ ಇತ್ಯಾದಿಯಾಗಿ 108 ಈಶ್ವರನ ಹೆಸರುಗಳಿವೆ. 10ನೆಯ ಹೆಸರು ಶಂಕರ ಅಂತ. ಶ್ರೀಕಂಠ ಅನ್ನತಕ್ಕಂಥದ್ದು 16ನೆಯ ಹೆಸರು. ಶ್ರೀಕಂಠ ಶಂಕರ 2 ಸರಿ ಎಷ್ಟಾಯಿತು? 26 ಆಯಿತು. ಈ ಸಭೆಗೆ ವಯಸ್ಸು ಎಷ್ಟಾಯಿತು? 26 ಆಯಿತು, 27 ಆಗಬೇಕಾಗಿದೆ ಈಗ. ಈ 26 ವರ್ಷಗಳ ಸಂಗೀತ ಶಾಸ್ತ್ರದ ಅನುಭವವನ್ನು ಸಂಗ್ರಹ ಮಾಡಿ 27ನೆಯ ವರ್ಷದಲ್ಲಿ ಇವರಿಗೆ ಶ್ರೀಕಂಠ ಶಂಕರ ಅನ್ನತಕ್ಕಂಥ ಬಿರುದು ಬಂದಿದೆ. ಅವರಲ್ಲಿ ಬರೆದಿದ್ದಾರೆ, ಮುದ್ರಿಸಿದ್ದಾರೆ. ಶ್ರೀಕಂಠ ಶಂಕರ ಅನ್ನತಕ್ಕಂಥ ಬಿರುದನ್ನು ನಾನು ಅವರಿಗೆ ಕೊಡಬೇಕು ಅಂತ ಕೊಡಿಸ್ಬಿಟ್ರು ಬೇರೆಯವ್ರ ಹತ್ರ. ಅವರು ಈಗ ನಾನು ಘೋಷಣೆ ಮಾಡಬೇಕಾಗಿದೆಯಪ್ಪ, ವಿ ಆರ್ ಕನ್ಫರಿಂಗ್ ಶ್ರೀಕಂಠ ಶಂಕರ ಆಸ್ ಯುವರ್ ಟೈಟಲ್. ಸೊ ಯುವರ್ ಶ್ರೀಕಂಠ ಶಂಕರ ರಾಮಚಂದ್ರ. ಅದು ನಾನು ಮಾಡಬೇಕಾದ ಕರ್ತವ್ಯ ಮೇಲ್ವಿದ್ ಮಾಡಬೇಕಲ್ರಿ, ಇವ್ರು ಕೊಡದೇ ಇದ್ರು. ಇನ್ನೊಂದು ಭಾಗ ಇದೆ, ಮುಗಿಸ್ಬಿಡ್ಬೇಕು. ಇದ್ರ ಕೂಡಿಸ್ಬಿಡ್ತೀರಿ ಆಮೇಲೆ ನಾನು. ಶ್ರೀ ಶ್ರೀ ಅಕ್ಷರಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಗೆ ಶಂಕರಾದ್ವೈತ ತತ್ವಜ್ಞ ಅನ್ನತಕ್ಕಂಥ ಬಿರುದನ್ನು ಕೊಡಬೇಕಾಗಿದೆ. ಇನ್ನೂ ಕೊಟ್ಟಿಲ್ಲ, ನಾನು ಒಪ್ಪಿಸ್ಬಿಟ್ಟಿದ್ದಾರೆ ಆಗಲೇ. ಅವರಿಗೆ ನಾನು ಹೇಳಬೇಕಲ್ಲ ಅವರಿಗೆ ಯಾಕೆ ಅಂತ. ಆ ಬಿರುದು ಬಹಳ, ಯಾರ ಬಿರುದು ಕೊಟ್ಟಿದ್ದು? ನಿಮ್ಮ ತಂದೆಯವರು ಕೊಟ್ಟಿರೋದ? ಬಹಳ ಅದ್ಭುತವಾದ ಬಿರುದು, ವಿಶಿಷ್ಟಪೂರ್ಣ. ಯಾಕೆ ಅಂದರೆ ಅದ್ವೈತಗಳೊಂದು 3-4 ಛಾಯೆಯಲ್ಲಿದೆ ನಮಗೆ. ಶುದ್ಧಾದ್ವೈತ ಒಂದಿದೆ, ವಲ್ಲಭಾಚಾರ್ಯರು ಸ್ಥಾಪನೆ ಮಾಡಿದ್ದು. ದ್ವೈತಾದ್ವೈತ ಅಂತ ಒಂದಿದೆ. ಶೈವಾದ್ವೈತ ಅಂತ ಒಂದು, ದತ್ತಾದ್ವೈತ ಅಂತ ಒಂದಿದೆ. ಈಶ್ವರಾನುಗ್ರಹಾದ್ಯೇವ ಪುಂಸಾಂ ಅದ್ವೈತ ವಾಸನ ಮಹದ್ಭಯ ಪರಿತ್ರಾಣಾತ್ ವಿಪ್ರಾಣಾಂ ಉಪಜಾಯತೆ ಅಂತ ಆರಂಭ ಆಗತಕ್ಕಂಥ ಜೀವನ್ಮುಕ್ತಿ ಗೀತೆಯನ್ನು ಬರೆದಂಥ ದತ್ತಾತ್ರೇಯರ ದತ್ತಾದ್ವೈತ ಅಂತ ಒಂದಿದೆ. ಈ ಅನೇಕ ಅದ್ವೈತಗಳ ಮಧ್ಯದಲ್ಲಿ ಇದನ್ನು ಶಂಕರಾದ್ವೈತ ಅಂತ ಕರೀತಾ ಇದ್ದಾರೆ. ಅದೇನದು ಶಂಕರಾದ್ವೈತ? ನನಗೆ 1 ಗಂಟೆ ಕೊಟ್ಟಿದ್ದೀನಿ, ಅವ್ರು 20 ನಿಮಿಷ ಕೊಟ್ಟರು ನೀವು ನಾನು ಮಾತಾಡಲಿಕ್ಕೆ ಆಗೋಯ್ತು ಕಾಲ. ಶಂಕರಾದ್ವೈತ ಇರಲಿ, ಹೆಚ್ಚಿಗೆ ಮಾತಾಡೋಕೆ ನಂಗೆ ಕಾಲನೂ ಇಲ್ಲ, ನಿಮಗೂ ಕಾಲವೂ ಇಲ್ಲ, ಮಾತಾಡೋದು ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಡ್ತೀರಿ ನೀವು. 2 ವಾಕ್ಯ ಹೇಳೋಣ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ, ಪ್ರಪ್ರಥಮ ಬಾರಿಗೆ ಸರ್ವ ಸಮಾನತಾ ಸಿದ್ಧಾಂತವನ್ನು ಘೋಷಣೆ ಮಾಡಿದ ಏಕೈಕ ಸನ್ಯಾಸಿ ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ಅಯ್ಯ ನೀನು ಮನುಷ್ಯ ಅಲ್ಲ ಕಣಯ್ಯ, ನೀನು ದೇವರು ಅಂತ ಹೇಳಿದವರು. ಬರೀ ನೀನೊಬ್ಬನು ನಾನೊಬ್ಬನು ಅಂತಲ್ಲ, ಎಲ್ಲರೂ ದೇವರು ಅಂತ ಹೇಳಿದವರು, ಎಲ್ಲರೂ ಬ್ರಹ್ಮನ್ ಅಂತ ಕರೆದವರು. ನಾವು ಬ್ರಹ್ಮನ್ ಹೌದೋ ಅಲ್ವೋ ಗೊತ್ತಿಲ್ಲ, ನಮ್ಮ ಗುರಿ ಬ್ರಹ್ಮನಾಗಿರಬೇಕು, ನಾವೇನು ಬ್ರಹ್ಮ ಅಲ್ಲ, ಅದು ನಮ್ಮ ಗುರಿಯಾದರೂ ಬ್ರಹ್ಮನಾಗಿರಬೇಕು ಅಂತ ಹೇಳಿದವರು. ಇದು ಬ್ರಹ್ಮನಲ್ಲಯ್ಯ, ಒಳಗಿರೋದು ಬ್ರಹ್ಮನ್ ಅಂತ ಹೇಳಿದವರು. ನಿಮ್ಮಲ್ಲೂ ಬ್ರಹ್ಮನೇ, ನನ್ನಲ್ಲೂ ಬ್ರಹ್ಮನೇ, ಎಲ್ಲರಲ್ಲೂ ಬ್ರಹ್ಮನೇ, ಎಲ್ಲರೂ ಸಮಾನರು ಅಂತ ಹೇಳಿದವರು. ಶಂಕರಾದ್ವೈತ ಅಂದರೆ ನನಗೆ ನೀವು ಕೂಡಿಸಿರೋ 20 ಗಂಟೆ ಮಾತಾಡ್ತೀನಿ, ನೀವು ಕೂಡಿಸೋದು ಇಲ್ಲ, ನನ್ನ ಮಾತು ಹೊಟ್ಟೋದು.
ಒಂದೇ ಒಂದು ವಾಕ್ಯ, ಒಂದೇ ಒಂದು ಪ್ರಮೇಯ ಅಂದರೆ ಸರ್ವ ಸಮಾನತಾ ಸಿದ್ಧಾಂತ ಇದು ಪ್ರಪಂಚದಲ್ಲಿ ಘೋಷಣೆ ಮಾಡಿ ಹೇಳಿ ಸ್ಥಾಪಿಸಿ ಪ್ರಚಾರ ಮಾಡಿದಂತಹ ಬಹುದೊಡ್ಡ ಮನೀಷಿಯರು. ಅದ್ವೈತ, ಶಂಕರಾದ್ವೈತ, ಅದೇ ಅದರ ತತ್ವ. ಅದರ ತತ್ವ ಏನು ಅಂದರೆ ನೀವು ಬ್ರಹ್ಮನ್, ನಾನು ಬ್ರಹ್ಮನ್, ಅಹಂ ನಾನು ಬ್ರಹ್ಮನ್ ಅಸ್ಮಿ ನಾನು ಬ್ರಹ್ಮನಾಗಿದ್ದೇನೆ. ನಾನು ಹೇಳ್ತೀನಿ ನಾನು ಬ್ರಹ್ಮನಾಗಿದ್ದೇನೆ. ಆಗಿಲ್ರಿ, ನನಗೆ ಗೊತ್ತಿದೆ, ನನ್ನ ಪೆದ್ದಣ, ನನ್ನ ಮನುಷ್ಯನೇ, ಆಗಪ್ಪ ಅಂತ ಹೇಳ್ತಾ ಇದ್ದರು. ಮತ್ತು ನನ್ನ ಒಳಗಿದೆಯಲ್ಲ ವಿಷ್ಣು ಅಂದರೆ ಏನು ಅರ್ಥ? ವಿಶತಿ ಇತಿ ವಿಷ್ಣು ಅಂತ ಪ್ರವೇಶ ಮಾಡೋದು. ನನ್ನ ದೇಹದೊಳಗೆ ಈ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡುತ್ತೆ ಆ ವಿಷ್ಣು ಶಕ್ತಿ ಎನ್ನತಕ್ಕಂಥದ್ದು. ನನ್ನಲ್ಲೂ ವಿಷ್ಣು ಶಕ್ತಿ ಇದೆ, ನಿಮ್ಮಲ್ಲೂ ಇದೆ, ಅವರಲ್ಲೂ ಇದೆ, ಎಲ್ಲರಲ್ಲಿಯೂ ವಿಷ್ಣು ಶಕ್ತಿ ಇದೆ. ಇಲ್ಲ ಅಂದವರು ಯಾರು? ಎಲ್ಲರಲ್ಲಿಯೂ ವಿಷ್ಣು ಶಕ್ತಿ ಇದ್ದಾಗ ಅಹಂ ನಾನು ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನ್ ಆಗಿದ್ದೇನೆ. ದೀಕ್ಷಿತ್ರೆ ಹೇಳ್ರಿ, ಅಹಂ ಬ್ರಹ್ಮಾಸ್ಮಿ ಹೇಳ್ರಿ. ದೀಕ್ಷಿತ್ರೆ ಅಹಂ ಬ್ರಹ್ಮಾಸ್ಮಿ ಏನ್ರಿ? ಸ್ವಲ್ಪ ಜೋರಾಗಿ ಹೇಳಿ. ಅಬ್ಬಬ್ಬ ಅಂತೂ ಹೇಳಿ. ನೀವು ಹೇಳ್ರಿ ಅಹಂ ಬ್ರಹ್ಮಾಸ್ಮಿ ಜೋರಾಗಿ. ಅಹಂ ಬ್ರಹ್ಮಾಸ್ಮಿ. ನಾವೆಲ್ಲ ಬ್ರಹ್ಮ ಅಂತ ಹೇಳ್ರಿ ಇನ್ನೊಂದ್ಸಲ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಅದು ತತ್ವ, ಅದು ಅದ್ವೈತ ತತ್ವ, ಅದು ಶಂಕರಾದ್ವೈತ ತತ್ವ. ಆ ಶಂಕರಾದ್ವೈತ ತತ್ವಜ್ಞ ಅದನ್ನು ಅರ್ಥ ಮಾಡ್ಕೊಂಡಿರೋರು, ಅದನ್ನು ಪ್ರಸಾರ ಮಾಡೋರು. ಶಂಕರಾದ್ವೈತ ತತ್ವಜ್ಞ ಅಂತ ಅವರಿಗೆ ಬಿರುದು ಕೊಡಬೇಕು. ಆದರೆ ಅವರು ಆಗಿಬಿಟ್ಟಿದ್ದಾರೆ. ಆಗಲೇ ಹೇಗಾಗಿದ್ದಾರೆ? ಹೇಗಪ್ಪ ಆಗಿದ್ದಾರೆ ಅಂದರೆ, ಐತರೇಯ ಉಪನಿಷತ್ತಿನಲ್ಲಿ ಆ ಋಷಿ ಪ್ರಶ್ನೆ ಮಾಡ್ಕೊಳ್ತಾನೆ, ಈ ಆತ್ಮ ಅನ್ನೋದು ಏನೋ ಒಂದು ಇದೆಯಲ್ಲ, ಅದು ಏನಪ್ಪ ಅದು? ಯದೇ ತತ್ ಹೃದಯ, ಈ ಯಾವುದೋ ಒಂದು ಹೃದಯ ಅಂತ ಇದೆಯಲ್ಲ, ಮನಸ್ಸು ಅಂತ ಇದೆಯಲ್ಲ, ಮನಸಶ್ಚ ಏವ, ಆ ಮನಸ್ಸು ಅನ್ನತಕ್ಕಂಥದ್ದು ಸಂಜ್ಞಾನಂ, ಆಜ್ಞಾನಂ, ವಿಜ್ಞಾನಂ, ಪ್ರಜ್ಞಾನಂ, ಮೇಧ, ದೃಷ್ಟಿ, ಧೃತಿ, ಮತಿ, ಮನೀಷಿ, ಜ್ಯೂತಿ, ಸ್ಮೃತಿ, ಸಂಕಲ್ಪ, ಕಾಮ, ವಶ, ಸರ್ವಾಣಿ ಏವ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ. ಆ ಪ್ರಜ್ಞಾನ ಅಂದ್ರೇನು? ಅದಕ್ಕೊಂದು ರೂಪ ಕೊಟ್ವೇನು. ಪ್ರಜ್ಞಾನ ಅಂದರೆ ರಾಮಾನಂದ್ರೆ ಓ ರಮಾಕಾಂತ್, ರಮಾಕಾಂತ್ರೆ ಕೂತ್ಕೊಳ್ಳಿ, ನನಗೇನು ಹೇಳಬೇಡಿ, ಕೂತ್ಕೊಳ್ಳಿ. ಗೊತ್ತಾಯ್ತು ನನಗೆ ನಿಮ್ಮ ಸಮಸ್ಯೆ, ನನಗೆ ಅರ್ಥ ಆಯಿತು. ಪ್ರಜ್ಞಾನದ ಬಗ್ಗೆ ಮಾತಾಡ್ತೇವೆ. ಪ್ರಜ್ಞಾನ ಅಂದರೆ ಏನು? ಸರಸ್ವತಿ. ಪ್ರಜ್ಞಾನ ಅಂದರೆ ಏನು? ಸರಸ್ವತಿ. ಜ್ಞಾನದ ರೂಪನ್ರಿ. ಆ ಸರಸ್ವತಿಯೇ ಈ ಸರಸ್ವತಿ, ಅಕ್ಷರಾನಂದ ಸರಸ್ವತಿ. ಅಕ್ಷರಾನಂದ ಅಂದರೆ ಅರ್ಥ ಏನು? 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನನ್ನ ಅರ್ಜುನ ಪ್ರಶ್ನೆ 7 ಪ್ರಶ್ನೆ ಕೇಳ್ತಾನೆ. ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ, ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿದೈವಂ ಕಿಮುಚ್ಯತೆ, ಅಧಿಯಜ್ಞ ಕಥಂ ಕೋತ್ರಾದೇಹೇಸ್ಮಿನ್ ಮಧುಸೂದನ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನೇತಾತ್ಮಭಿಃ. 7 ಪ್ರಶ್ನೆಗಳು 8ನೇ ಅಧ್ಯಾಯದಲ್ಲಿ. ಮೊದಲನೇ ಪ್ರಶ್ನೆ ಏನು? ಕಿಂ ತದ್ ಬ್ರಹ್ಮ. ಬ್ರಹ್ಮ ಅಂದರೆ ಅರ್ಥ ಏನು? ಬ್ರಹ್ಮ ಅಂದರೆ ಅರ್ಥ ಏನು ಅಂದರೆ ಕೃಷ್ಣ ಏನು ಹೇಳ್ತಾನೆ ಗಮನ ಇಟ್ಟು ಕೇಳಿ. ಪ್ರಶ್ನೆ ಇರತಕ್ಕಂಥದ್ದು ಬ್ರಹ್ಮ ಅಂದರೆ ಅರ್ಥ ಏನು? ಶ್ರೀಕೃಷ್ಣ ಕೊಡೋ ಉತ್ತರ ಏನು ಕೇಳಿ? ಅಕ್ಷರಂ ಬ್ರಹ್ಮ. ಅಕ್ಷರಂ ಬ್ರಹ್ಮ ಇಲ್ಲಿದೆ ರೀ. ಅಕ್ಷರಂ ಬ್ರಹ್ಮ ಪರಮಂ. ಪರಬ್ರಹ್ಮ ಅಂದರೆ ಯಾವುದಪ್ಪ? ಅಕ್ಷರ. ಆ ಅಕ್ಷರ ಬ್ರಹ್ಮ ಅನ್ನೋದು ಮೇಲೆ ಕೂತ್ಕೊಳ್ಳಿ, ಹೊಡೀರಿ ಚಪ್ಪಾಳೆ. ಅಂದರೆ ಈ ಹೊತ್ತು ನೀವು ಏನು ಅವರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀರಿ,
ಏನು ಪ್ರಶಸ್ತಿ ಕೊಡ್ತಾ ಇದ್ದೀನಿ? ಶಂಕರಾದ್ವೈತ ತತ್ವಜ್ಞ. ಶಂಕರಾದ್ವೈತ ತತ್ವ ಅಂದರೆ ಬ್ರಹ್ಮನ್ ಅನ್ನೋದು, ಆ ಬ್ರಹ್ಮನ್ ಅನ್ನೋದು ಅವರು ಹುಟ್ಟಿನಿಂದಲೇ ಬಂದ್ಬಿಟ್ಟಿದೆ. ಅವರು ಬ್ರಹ್ಮಜ್ಞಾನ ತತ್ವಜ್ಞರಾಗಿರೋದರಿಂದ ಮಹಾಸ್ವಾಮಿ ಈ ಅಲ್ಪ ಘೋಷಿಸಬೇಕಾಗಿದೆ. ತಾವು ಅದ್ವೈತ ಶಂಕರರ ಪ್ರತಿಷ್ಠಿತವಾದಂತಹ ಶಂಕರಾದ್ವೈತ ತತ್ವಜ್ಞರು ತಾವು ಇಂದಿನಿಂದ ಆಗಿದ್ದೀರಿ ಅಂತ. ಇದೊಂದು ವಿಶೇಷ ಏನು ಅಂದರೆ, ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥವರು, ಅವ್ರ ಹೆಸರೇನು? ವಿದ್ಯೇಶತೀರ್ಥ ಶ್ರೀಪಾದಂಗಳವರು. ವಿದ್ಯೇಶತೀರ್ಥ ಶ್ರೀಪಾದಂಗಳು, ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳು. ಇವರು ವಿದ್ಯೆಯ ಅಧೀಶರು, ವಿದ್ಯಾಧೀಶರು. ಇದು ಯಾವ ವಿದ್ಯೆ? ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯಾಂಚ ಮೃತ್ಯುಂ ತೀರ್ತ್ವಾ ವಿದ್ಯಾಂಚಾಮೃತಮಶ್ನುತೆ ಈಶಾವಾಸ್ಯ. ಅವಿದ್ಯೆ ಅನ್ನೋದು ವಿದ್ಯೆ ಅನ್ನೋದು ಎರಡಿದೆ. ಅವಿದ್ಯೆ ನಮ್ಮದು ಸಾಹಿತ್ಯ, ಸಂಗೀತ, ಶಾಸ್ತ್ರ, ಛಂದಸ್ಸು, ಜ್ಯೋತಿಷ, ಇದೆಲ್ಲ ಅವಿದ್ಯೆ. ವಿದ್ಯೆದ ದೃಷ್ಟಿಯಲ್ಲಿ, ತತ್ವದ ದೃಷ್ಟಿಯಲ್ಲಿ ಇದೆಲ್ಲ ಅವಿದ್ಯೆ. ವಿದ್ಯೆ ಅಂದರೆ ಯಾವುದಯ್ಯ ಅಂದರೆ ಮೋಕ್ಷ ಮಾರ್ಗವನ್ನು ಪ್ರದಾನ ಮಾಡತಕ್ಕದ್ದು, ಮೋಕ್ಷಕ್ಕೆ ದಾರಿ ತೋರಿಸತಕ್ಕದ್ದು ವಿದ್ಯೆ. ಆ ಮೋಕ್ಷ ಮಾರ್ಗಕ್ಕೆ ದಾರಿ ತೋರಿಸುವ ವಿದ್ಯೆಗೆ ನಾಯಕರು, ಅಧೀಶರು, ಯಜಮಾನರು, ರಾಜರು, ವಿಭುಗಳು ಆಗಿರತಕ್ಕಂಥವರು ಶ್ರೀ ವಿದ್ಯಾಧೀಶ ಮಹಾಸ್ವಾಮಿ. ತಾವು ಆಗಮಿಸಿದ್ದೀರಿ. ತಮಗಾಗಿ ನಾವು 1 ಗಂಟೆ ಕಾದಿದ್ದೇವೆ. ತಮ್ಮಿಂದಾಗಿ ನಿಧಾನವಾಗಿ ಶುರುವಾಗಿದೆ. ಆದರೂ ಇವರು ನನಗೆ ಆತರ ಮಾಡ್ತಾ ಇದ್ದಾರೆ, ಸ್ವಾಮಿಗಳು ಬೇಗ ಹೋಗ್ಬೇಕಂತೆ, ಮಾತು ಮುಗಿಸಿ ಅಂತ. ನೀವು ಹೇಳಿದ ಗೊತ್ತಾಗೋಯ್ತು ನನಗೆ. ನಿಮ್ಮ ಅವಸ್ಥೆ ನಂಗೆ ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹೇಗೂ ವಿದ್ಯಾಭಿಮಾನಿಯಾಗಿ, ವಿದ್ಯಾಧೀಶರಾಗಿ, ವಿದ್ಯೇತಾವಾಗಿ ಮುಕ್ತಿ ಮಾರ್ಗಕ್ಕೆ ಮಾರ್ಗದರ್ಶಕರಾಗಿರತಕ್ಕಂತಹವರ ಸಾನ್ನಿಧ್ಯದಲ್ಲಿ ಈ ಸಭೆ ಎನ್ನತಕ್ಕಂಥದ್ದು ನಡೀತಾ ಇದೆ. ರಮಾಕಾಂತ್ ಅವರ ಒಂದು ವಿಶೇಷ ಗುಣವನ್ನು ನಾನು ಗಮನಿಸಿದ್ದೇನೆ. ಅವರು ಏನೇ ಸಮಸ್ಯೆ ಆದರೂ, ನಾನು ಎಷ್ಟೇ ಚುಚ್ಚಿದರೂ ನಗುನಗುತ್ತಾನೇ ಇದ್ದಾರೆ ಅವರು. ಅಂಥ ಸುಮನಸ್ಕರು, ಸುವಿಶಾಲರು, ಸುಹೃದಯರು, ಸಹೃದಯರು, ಸವಿಮಾತುಗರು ಆಗಿರತಕ್ಕಂಥ ಸನ್ಮಾನ್ಯ ರಮಾಕಾಂತ್ ಅವರು, ಅವ್ರು ಇನ್ನೊಂದ್ಸಲ ನಾನು ಕರೆಯಲ್ಲ, ಚೆನ್ನಾಗಿ ಗೊತ್ತಿದೆ ನನಗೆ ಎಲ್ಲ ಮಾತಾಡಿರೋದ್ರಿಂದ. ಇಂತಹ ವಿಶೇಷ ವ್ಯಕ್ತಿದ್ವಯಕ್ಕೆ ನನ್ನಿಂದ ಬಿರುದುಗಳನ್ನು ಪ್ರದಾನ ಮಾಡಿಸಿರೋದಕ್ಕೆ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳಿ ಮಾತನಾಡಿಸ್ತೇನೆ.